ನಿಮ್ದು ಯಾವ ಜಿಲ್ಲೆ, ಯಾವ ರ್ಯಾಲಿಗೆ ನೀವು ಅಪ್ಲೈ ಮಾಡಿದ್ದೀರಾ? ನಂದು ಕೊಡಗು ಜಿಲ್ಲೆ. ನಾನು ಕೋಲಾರ ರ್ಯಾಲಿಗೆ ಅರ್ಜಿ ಹಾಕಿದ್ದೀನಿ. ನನ್ನ ಹೆಸರು ಬಂದು ಪುನೀತ್. ಇಲ್ಲಿ ನಾನು ಫಿಸಿಕಲ್ ಮತ್ತು ಎಕ್ಸಾಮ್ದು ಟ್ರೈನಿಂಗ್ಗೆ ಇಲ್ಲಿ ಬಂದಿದ್ದೀನಿ. ಇದು ಕೋಲಾರ ರ್ಯಾಲಿ ಬಂದು ಮಳೆ ಬಂದು ಗ್ರೌಂಡೆಲ್ಲ ಹಾಳಾಗಿ ಈಗ ಅದನ್ನ ಮುಂದೆ ಹಾಕಿದ್ದಾರೆ. ಅದರಿಂದ ತುಂಬ ಪ್ರಾಬ್ಲಮ್ ಆಗಿದೆ ಎಲ್ಲರಿಗೂ. ಬೇರೆ ಜಾಬ್ ಮಾಡೋಕ್ಕೆ ತುಂಬ ಅವಕಾಶ ಇದೆ, ಆದರೂ ನೀವು ಇಂಡಿಯನ್ ಆರ್ಮಿಗೆ ಸೇರ್ಬೇಕಂತ ಏನು? ಇದು ನಂದು ಬಂದು ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯಲ್ಲಿ ಆರ್ಮಿಗೆ ಹೋಗೋದಂದರೆ ಎಲ್ಲ ಫೇಮಸ್ಸು. ಕೊಡಗಿನಿಂದ ತುಂಬ ಜನ ಆರ್ಮಿಗೆ ಸೆಲೆಕ್ಟ್ ಆಗ್ತಾರೆ. KM ಕಾರ್ಯಪ್ಪ ಎಲ್ಲರಿಗೂ ಗೊತ್ತಿರ್ಬೋದು, ಅದು ಫೇಮಸ್ಸು. ಅವರು ಜನರಲ್ ಆಗಿದ್ದರು. ಆಮೇಲೆ ನಮ್ಮ ತಂದೆ ತಾಯಿಗೂ ಅದೇ ಆಸೆ ಇರೋದು, ಆರ್ಮಿ ಸೇರಬೇಕು ಅಂತ. ಅದಕ್ಕೆ ಇಲ್ಲಿ ಬಂದಿದ್ದೀನಿ ನಾನು ಟ್ರೈನಿಂಗ್, ಎಕ್ಸಾಮ್ ಮತ್ತು ಫಿಸಿಕಲ್ ಟ್ರೈನಿಂಗ್ಗೆ ಇಲ್ಲಿ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರಕ್ಕೆ ಬಂದಿದ್ದೀನಿ. ಎಲ್ಲ ಹುಡುಗರಿಗೂ ಒಂದು ಆಸೆ ಇರುತ್ತೆ, ದೇಶ ಸೇವೆ ಮಾಡಬೇಕು ಅಂತ. ಅದಕ್ಕೆ ಆರ್ಮಿ ಸೇರೋದಂದರೆ ಎಲ್ಲ ಹುಡುಗರಿಗೆ ಇಷ್ಟ. ಕರ್ನಾಟಕದ ಯಾವ ಜಿಲ್ಲೆಯವರು ಈ ತರಬೇತಿ ಕೇಂದ್ರದಲ್ಲಿ ಇದ್ದಾರೆ? ಕರ್ನಾಟಕದ ಎಲ್ಲ ಜಿಲ್ಲೆಯವರು ಈ ಕೋಚಿಂಗಿಗೆ ಬಂದು ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಕರ್ನಾಟಕದವರಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ತರಬೇತಿಗೆ ಬಂದು ತಮ್ಮ ಫಿಸಿಕಲ್ ಹಾಗೂ ಎಕ್ಸಾಮ್ನ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಅದೇ ರೀತಿ ನನ್ನ ಹೆಸರು ಹನುಮಂತ್ ವಾಲಿಕರ್. ನಾನು ಕೂಡ ಇಲ್ಲಿ ಬಂದಿಂದ ಫಿಸಿಕಲ್ ಹಾಗೂ ಎಕ್ಸಾಮ್ನ ತರಬೇತಿಯನ್ನು ಪಡೆಯುತ್ತಿದ್ದೇನೆ. ಇಲ್ಲಿ ಉತ್ತಮವಾಗಿ ಫಿಸಿಕಲ್ ತರಬೇತಿಯನ್ನು ನೀಡುತ್ತಾರೆ ಹಾಗೂ ಎಕ್ಸಾಮ್ನ ತರಬೇತಿಯನ್ನು ನೀಡುತ್ತಾರೆ. ಒಂದು ದಿನಕ್ಕೆ 6 ಕ್ಲಾಸುಗಳನ್ನು ಎಕ್ಸಾಮ್ ತರಬೇತಿ ತೆಗೆದುಕೊಳ್ತಾರೆ ಮತ್ತು ಫಿಸಿಕಲ್ ಮುಂಜಾನೆ ಮತ್ತು ಸಾಯಂಕಾಲ 2 ಹೊತ್ತು ಮಾಡುತ್ತಾರೆ. ಇಲ್ಲಿ ಉತ್ತಮವಾಗಿದೆ ಮತ್ತು ನಮಗೆ ಅನುಕೂಲವಾದಂತೆ ಎಲ್ಲ ರೀತಿಯಿಂದ ಚೆನ್ನಾಗಿದೆ. ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ಫಿಸಿಕಲ್ ಮತ್ತು ಎಕ್ಸಾಮ್ ತರಬೇತಿ ಯಾವ ರೀತಿ ಇದೆ? ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಫಿಸಿಕಲ್ ಮಾಡಿಸ್ತಾರೆ. ಆಮೇಲೆ ಕ್ಲಾಸು ಡೈಲಿ 6 ಪೀರಿಯಡ್ ತೊಗೊತಾರೆ. ಆಮೇಲೆ ಊಟ ವಸತಿ ಎಲ್ಲ ಚೆನ್ನಾಗಿದೆ. ಯಾವುದಾದರೂ ಆರ್ಮಿ ರ್ಯಾಲಿಗೆ ಅರ್ಜಿ ಹಾಕಿದ್ದೀರಾ? 2021ರಲ್ಲಿ ಕೋಲಾರ ರ್ಯಾಲಿಗೆ ಅಪ್ಲಿಕೇಶನ್ ಹಾಕಿದ್ದು. ಮಾರ್ಚ್ 21ನೇ ತಾರೀಕು ಅಪ್ಲೈ ಮಾಡಿದ್ದು. ಈ ವರ್ಷ ಮಾರ್ಚ್ ಬಂದರೆ 1 ವರ್ಷ ಆಗುತ್ತೆ. ನಿಮ್ಮದು ಯಾವ ಜಿಲ್ಲೆ, ಯಾವ ರಾಜ್ಯ, ಯಾವ ತರಬೇತಿಗೆ ಇಲ್ಲಿಗೆ ಬಂದಿದ್ದೀರಿ? అదే అనంతపూర్ డిస్టిక్ ఆంధ్రప్రదేశ్ రాజ్య నా ఈడ ఫిజికల్ సలవై వచ్చి 3 months అయింది ఈడ వచ్చి. ನಿಮ್ಮದು ಯಾವ ಜಿಲ್ಲೆ, ಯಾವ ರಾಜ್ಯ, ಯಾವ ತರಬೇತಿಗೆ ಇಲ್ಲಿಗೆ ಬಂದಿದ್ದೀರಿ? మాది అనంతపురం జిల్లా. ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ಕೋಲಾರ ಆರ್ಮಿ ರ್ಯಾಲಿಗೆ ಅರ್ಜಿ ಹಾಕಿದ ಶಿಬಿರಾರ್ಥಿಗಳು ಎಷ್ಟು ಜನ ಇದ್ದಾರೆ? ನಾವು 300 ಜನ ಇಲ್ಲಿ ಫಿಸಿಕಲ್ಗೆ ಪ್ರಾಕ್ಟೀಸ್ ತಗೊತಾ ಇದ್ದೀವಿ. ಕೋಲಾರ ರ್ಯಾಲಿಗೆ ಅಪ್ಲೈ ಮಾಡಿರೋ. ಕರ್ನಾಟಕದ ಯಾವ ಜಿಲ್ಲೆಯವರು ಈ ತರಬೇತಿ ಕೇಂದ್ರದಲ್ಲಿದ್ದಾರೆ? ಕರ್ನಾಟಕ ಅಂತಲ್ಲ, ಎಲ್ಲ ಜಿಲ್ಲೆಗಳಿಂದನೂ ಬಂದು ಇಲ್ಲಿ ಅಭ್ಯರ್ಥಿಗಳು ಬಂದು ತಗೋತಾ ಇದ್ದಾರೆ. ಮತ್ತು ಬೇರೆ ಹೊರಗಡೆ ರಾಜ್ಯದಿಂದನೂ ಬಂದು ಇಲ್ಲಿ ತರಬೇತಿ ತಗೋತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು. ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.